ವೆಲ್ಕಮ್ ಟು ಪೂಜಾ ಟ್ಯುಟೋರಿಯಲ್ ಕ್ಲಾಸ್. ಈ ದಿನ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂಗ್ಲೀಷ್ ಗ್ರಾಮರ್ನಲ್ಲಿ ಅದು ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಗ್ಗೆ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕ ದಿನಾಚರಣೆಯ ಬಗ್ಗೆ ಎಲ್ಲರಿಗೂ ಶುಭಾಶಯ ಕೋರುತ್ತಾ, ಶಿಕ್ಷಣವೇ ಶಕ್ತಿ, ಅದು ಕಲಿಯುವವನ ಸ್ವತ್ತಾಗಿರುತ್ತದೆ. ವಿದ್ಯೆ ಎಂಬುದು ಗರ್ವದಿಂದ ಬಂದಿದ್ದಲ್ಲ, ಸರ್ವದಾ ತನ್ನನ್ನೇ ಕಲಿವಿನೋಳ್ ತಾನೇ ತೊಡಗಿಸಿದಾಗ ಅದು ನಿನ್ನನ್ನು ಉತ್ತುಂಗಕ್ಕೆ ಕರೆದೊಯ್ದು ಜಗಕ್ಕೆಲ್ಲ ನಿನ್ನ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವುದು. ಕಲಿವಿನೋಳ್ ಜ್ಞಾನ ಭಂಡಾರವಿದೆ, ಅದು ನಿಮ್ಮದಾಗಲಿ ಎಂದು ಆಶಿಸುವ ಪೂಜಾರ್ ಡಿ.ಎಂ. Knowledge is a beautiful power of education. It is helpful to speaking, learning and basic knowledge for you. Everyone can get bright future. Don't miss it. Education is a power of knowledge, and education is a knowledge of power. It's ever for yours. Don't never miss it. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವು ಸಿಂಪಲ್ ಫಾಸ್ಟ್ ಟೆನ್ಸ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿ ಬಂದಾಗ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಒಂದಿಷ್ಟು ಪುನರಾವಲೋಕನ ಮಾಡ್ತಕ್ಕಂಥದ್ದು ಅಗತ್ಯವಿದೆ. ಹಾಗಾದರೆ ಈ ಸಿಂಪಲ್ ಫಾಸ್ಟ್ ಟೆನ್ಸಿನ ಅವಲೋಕನವನ್ನು ಮಾಡುವಾಗ ಈ ಸಾಮಾನ್ಯ ಭೂತಕಾಲ ಅಂತೀವಲ್ಲ, ಈ ಸಾಮಾನ್ಯ ಭೂತಕಾಲ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋದು ಅಗತ್ಯವಿದೆ. ಎ ವರ್ಬ್ ವಿತ್ ರೆಫರ್ ಟು ಆನ್ ಆಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ ದ ಫಾಸ್ಟ್ ಈಸ್ ಸೇಡ್ ಟು ಬಿ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಹಿಂದೆ ಭೂತಕಾಲದಲ್ಲಿ ಮುಗಿದಿರುವಂತಹ ಕ್ರಿಯೆಯನ್ನು ಆಧರಿಸಿದಂತಹ ಕ್ರಿಯಾಪದವನ್ನು ಸಾಮಾನ್ಯ ಭೂತಕಾಲ ಎಂದು ಕರೆಯುತ್ತಾರೆ. ಇಟ್ ಈಸ್ ಆಲ್ಸೋ ಕ್ಲಾಸಿಫೈಡ್ ಇಂಟು 4 ಸೆಂಟೆನ್ಸ್. ದೇ ಆರ್ ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, WH ಕ್ವೆಶ್ಚನ್ ವಿತ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂದರೆ ಸಕಾರಾತ್ಮಕ ವಾಕ್ಯ, ನಕಾರಾತ್ಮಕ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, WH ಕ್ವೆಶ್ಚನ್ಸ್ನೊಂದಿಗೆ ಪ್ರಶ್ನಾರ್ಥಕ ವಾಕ್ಯ ಅಂತಕ್ಕಂಥದ್ದು. ಹಲೋ ಮೈ ಡಿಯರ್ ಲರ್ನರ್ಸ್, ವಿ ಹ್ಯಾವ್ ಕಂಪ್ಲೀಟೆಡ್ ನೆಗೆಟಿವ್ ಸೆಂಟೆನ್ಸ್ ಇನ್ ದ ಲಾಸ್ಟ್ ಕ್ಲಾಸ್. ನೌ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹಾಗಾದರೆ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಅಥವಾ ಪ್ರಶ್ನಾರ್ಥಕ ವಾಕ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಅಥವಾ ಪ್ರಶ್ನಾರ್ಥಕ ವಾಕ್ಯಗಳನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತಕ್ಕಂಥದ್ದು ತಿಳಿದುಕೊಳ್ಳೋದು ಅಗತ್ಯವಾಗಿದೆ. ದೀಸ್ ಸೆಂಟೆನ್ಸ್ ಆರ್ ಫಾರ್ಮ್ ಬೈ ಆ್ಯಡಿಂಗ್ ಡಿಡ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಆ್ಯಂಡ್ ಚೇಂಜಿಂಗ್ ದ ವರ್ಬ್ ಫಾರ್ಮ್ ಇಟ್ಸ್ ಸೆಕೆಂಡ್ ಫಾರ್ಮ್ ಟು ದ ಫಸ್ಟ್ ಫಾರ್ಮ್. ವಾಕ್ಯಗಳ ಪ್ರಾರಂಭದಲ್ಲಿ ಡಿಡ್ ಸೇರಿಸಿಕೊಂಡು ಕ್ರಿಯಾಪದದ ಎರಡನೆಯ ರೂಪವನ್ನು ಪ್ರಥಮ ರೂಪಕ್ಕೆ ಬದಲಿಸಿಕೊಂಡು ರಚಿಸಲ್ಪಡ್ತವೆ. ಅಂದರೆ ಮೊದಲು V1 ಫಾರ್ಮ್ ಇರ್ತಿತ್ತು, V2 ಫಾರ್ಮ್ ಇರ್ತಿತ್ತು, ಅದು V1 ಫಾರ್ಮ್ ಆಗಿ, ಅಂದರೆ ಈ ಫಾರ್ಮುಲಾ ಪ್ರಕಾರ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಈ ಪ್ರಕಾರವಾಗಿ ಬದಲಾಗುತ್ತದೆ. ಅಂದರೆ ನಾವು ಇಲ್ಲಿ ಡಿಡ್ಡನ್ನು ಮೊದಲಿಗೆ, ಆಮೇಲೆ ಸಬ್ಜೆಕ್ಟನ್ನು, ಆಮೇಲೆ V1 ಫಾರ್ಮನ್ನು ಮತ್ತು ಆಬ್ಜೆಕ್ಟನ್ನು ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು.
ಹಾಗೆ ನಾವಿಲ್ಲಿ ಈ ಸೂತ್ರ ಅಥವಾ ಈ ಫಾರ್ಮುಲಾವನ್ನು ನಿಮಗೆ ಕೊಡ ಮಾಡಿದೆ. ಆ ಪ್ರಕಾರವಾಗಿ ವಾಕ್ಯವನ್ನು ರಚನೆ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಈ ಚಾರ್ಟನ್ನು ನೀವು ಬರೆದಿಟ್ಕೊಳ್ರಿ. ಈ ಚಾರ್ಟಿನ ಪ್ರಕಾರವಾಗಿ ನೀವು ವಾಕ್ಯಗಳನ್ನು ತಯಾರು ಮಾಡ್ತಾ ಇದ್ದೀನಿ ಅಂದರೆ ಈಸಿ ಆಗುತ್ತೆ. ಡಿಡ್ ಐ ಟೀಚ್ ಇಂಗ್ಲೀಷ್? ನಾನು ಇಂಗ್ಲೀಷ್ ಕಲಿಸಿದ್ದೇನೆ. ನೋಡಿ, ಡಿಡ್ ಐ ಸ್ಪೀಕ್ ಇಂಗ್ಲೀಷ್? ನಾನು ಇಂಗ್ಲೀಷ್ ಮಾತನಾಡಿದ್ದೇನೆ. ಡಿಡ್ ಐ ರೈಟ್ ಇಂಗ್ಲೀಷ್? ನಾನು ಇಂಗ್ಲೀಷ್ ಬರೆದೇನೆ. ಡಿಡ್ ಐ ರೀಡ್ ಇಂಗ್ಲೀಷ್? ನಾನು ಇಂಗ್ಲೀಷ್ ಓದಿದ್ದೇನೆ. ಡಿಡ್ ಐ ಲರ್ನ್ ಇಂಗ್ಲೀಷ್? ನಾನು ಇಂಗ್ಲೀಷ್ ಕಲಿತೇನೆ. ಈ ರೀತಿಯಾಗಿ ಒಂದೊಂದಕ್ಕೆ ಹಾಗೆ ಯಾವ ರೀತಿಯಾಗಿ ಮಾಡಿದ್ವಿ ಹಾಗೆ ಉಯ್ ಮಾಡಬೇಕು. ಆಮೇಲೆ ಯುಗ್, ಆಮೇಲೆ ದೇ, ಆಮೇಲೆ ಈ, ಆಮೇಲೆ ಸಿ, ಆಮೇಲೆ ಇಟ್, ಹಾಗೆ ಮಾಡ್ತಾ ಹೋಗ್ಬೇಕು ಒಂದೊಂದ. ಡಿಡ್ ವಿ ಟೀಚ್ ಇಂಗ್ಲೀಷ್? ನಾವು ಇಂಗ್ಲೀಷ್ ಕಲಿಸಿದ್ದೇವೆ. ಡಿಡ್ ವಿ ಸ್ಪೀಕ್ ಇಂಗ್ಲೀಷ್? ನಾವು ಇಂಗ್ಲೀಷ್ ಮಾತನಾಡಿದ್ದೇವೆ. ಡಿಡ್ ವಿ ರೈಟ್ ಇಂಗ್ಲೀಷ್? ನಾವು ಇಂಗ್ಲೀಷನ್ನು ಬರೆದೇವೇನು? ಡಿಡ್ ವಿ ರೀಡ್ ಇಂಗ್ಲೀಷ್? ನಾವು ಇಂಗ್ಲೀಷನ್ನು ಓದಿದ್ದೇವೇನು? ಡಿಡ್ ವಿ ಲರ್ನ್ ಇಂಗ್ಲೀಷ್? ನಾವು ಇಂಗ್ಲೀಷನ್ನು ಕಲಿತೇವೇನು? ಆ ಥರ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ? ಡಿಡ್ ಯು ತಗೋಬೇಕು. ವಿ ಆದಮೇಲೆ ಡಿಡ್ ಯು ಟೀಚ್ ಇಂಗ್ಲೀಷ್? ನೀನು ಇಂಗ್ಲೀಷ್ ಕಲಿಸಿದೆಯಾ? ಡಿಡ್ ಯು ಸ್ಪೀಕ್ ಇಂಗ್ಲೀಷ್? ನೀನು ಇಂಗ್ಲೀಷ್ ಮಾತನಾಡಿದೆಯಾ? ಡಿಡ್ ಯು ರೈಟ್ ಇಂಗ್ಲೀಷ್? ನೀನು ಇಂಗ್ಲೀಷ್ ಬರೆದೆ? ಡಿಡ್ ಯು ರೀಡ್ ಇಂಗ್ಲೀಷ್? ನೀನು ಇಂಗ್ಲೀಷ್ ಓದಿದೆಯಾ? ಡಿಡ್ ಯು ಲರ್ನ್ ಇಂಗ್ಲೀಷ್? ನೀನು ಇಂಗ್ಲೀಷ್ ಕಲಿತ್ಯಾ? ನೆಕ್ಸ್ಟು ಡಿಡ್ ದೇ ಟೀಚ್ ಇಂಗ್ಲೀಷ್? ಅವರು ಇಂಗ್ಲೀಷನ್ನು ಕಲಿಸಿದರೆ. ಡಿಡ್ ದೇ ಸ್ಪೀಕ್ ಇಂಗ್ಲೀಷ್? ಅವರು ಇಂಗ್ಲೀಷನ್ನು ಮಾತನಾಡಿದರೆ. ಡಿಡ್ ದೇ ರೈಟ್ ಇಂಗ್ಲೀಷ್? ಅವರು ಇಂಗ್ಲೀಷನ್ನು ಬರೆದರೆ. ಡಿಡ್ ದೇ ರೀಡ್ ಇಂಗ್ಲೀಷ್? ಅವರು ಇಂಗ್ಲೀಷನ್ನು ಓದಿದರೆ. ಡಿಡ್ ದೇ ಲರ್ನ್ ಇಂಗ್ಲೀಷ್? ಅವರು ಇಂಗ್ಲೀಷನ್ನು ಕಲಿತಾರೆ. ನಂತರ ಡಿಡ್ ಈ ಟೀಚ್ ಇಂಗ್ಲೀಷ್? ಅವನು ಇಂಗ್ಲೀಷ್ ಕಲಿಸಿದಾನೆ. ಡಿಡ್ ಈ ಸ್ಪೀಕ್ ಇಂಗ್ಲೀಷ್? ಅವನು ಇಂಗ್ಲೀಷ್ ಮಾತನಾಡಿದಾನೆ. ಡಿಡ್ ಈ ರೈಟ್ ಇಂಗ್ಲೀಷ್? ಅವನು ಇಂಗ್ಲೀಷ್ ಬರೆದಾನೆ. ಡಿಡ್ ಈ ರೀಡ್ ಇಂಗ್ಲೀಷ್? ಅವನು ಇಂಗ್ಲೀಷನ್ನು ಓದಿದ್ದಾನೆ. ಡಿಡ್ ಈ ಲರ್ನ್ ಇಂಗ್ಲೀಷ್? ಅವನು ಇಂಗ್ಲೀಷನ್ನು ಕಲಿತಾನೆ. ನಂತರ ಸಿ, ಡಿಡ್ ಸಿ ಟೀಚ್ ಇಂಗ್ಲೀಷ್? ಅವಳು ಇಂಗ್ಲೀಷ್ ಕಲಿಸಿದ್ದಾಳೆ. ಡಿಡ್ ಸಿ ಸ್ಪೀಕ್ ಇಂಗ್ಲೀಷ್? ಅವಳು ಇಂಗ್ಲೀಷ್ ಮಾತನಾಡಿದಾಳೆ. ಡಿಡ್ ಸಿ ರೈಟ್ ಇಂಗ್ಲೀಷ್? ಅವಳು ಇಂಗ್ಲೀಷ್ ಮಾತನಾಡಿದಾಳೆ, ಬರೆದಾಳೆ. ಅವಳು ಇಂಗ್ಲೀಷ್ ಬರೆದಾಳೆ. ಡಿಡ್ ಸಿ ರೀಡ್ ಇಂಗ್ಲೀಷ್? ಅವಳು ಇಂಗ್ಲೀಷ್ ಓದಿದಾಳೆ. ಡಿಡ್ ಸಿ ಲರ್ನ್ ಇಂಗ್ಲೀಷ್? ಅವಳು ಇಂಗ್ಲೀಷ್ ಕಲಿತಾಳೆ. ಆಮೇಲೆ ಡಿಡ್ ಇಟ್ ಟೀಚ್ ಇಂಗ್ಲೀಷ್? ಅದು ಇಂಗ್ಲೀಷ್ ಕಲಿಸಿತೆ. ಡಿಡ್ ಇಟ್ ಸ್ಪೀಕ್ ಇಂಗ್ಲೀಷ್? ಅದು ಇಂಗ್ಲೀಷ್ ಮಾತನಾಡಿತೆ. ಡಿಡ್ ಇಟ್ ರೈಟ್ ಇಂಗ್ಲೀಷ್? ಅದು ಇಂಗ್ಲೀಷ್ ಬರೆಯಿತೆ. ಡಿಡ್ ಇಟ್ ರೀಡ್ ಇಂಗ್ಲೀಷ್? ಅದು ಇಂಗ್ಲೀಷ್ ಓದಿತೆ. ಡಿಡ್ ಇಟ್ ಲರ್ನ್ ಇಂಗ್ಲೀಷ್? ಅದು ಇಂಗ್ಲೀಷ್ ಕಲಿತಿದೆ. ಈ ರೀತಿ ಒಂದೊಂದ ಮಾಡಬೇಕು. ಇಲ್ಲಿಯಾಗ ನಾವು ಒಂದೊಂದು ಕೊಟ್ಟಿದ್ದೀವಿ ನೋಡು. ಡಿಡ್ ಐ ಟೀಚ್ ಇಂಗ್ಲೀಷ್? ನೋಡಿ ಇದೆ. ಡಿಡ್ ಐ ಟೀಚ್ ಇಂಗ್ಲೀಷ್? ಡಿಡ್ ಐ ಸ್ಪೀಕ್ ಇಂಗ್ಲೀಷ್? ಡಿಡ್ ಐ ರೈಟ್ ಇಂಗ್ಲೀಷ್? ಡಿಡ್ ಐ ರೀಡ್ ಇಂಗ್ಲೀಷ್? ಡಿಡ್ ಐ ಲರ್ನ್ ಇಂಗ್ಲೀಷ್? ನೆಕ್ಸ್ಟ್ ವಿ ತಗೊಳ್ಳೋದು. ಡಿಡ್ ವಿ ಟೀಚ್ ಇಂಗ್ಲೀಷ್? ಡಿಡ್ ವಿ ಸ್ಪೀಕ್ ಇಂಗ್ಲೀಷ್? ಡಿಡ್ ವಿ ರೈಟ್ ಇಂಗ್ಲೀಷ್? ಡಿಡ್ ವಿ ರೀಡ್ ಇಂಗ್ಲೀಷ್? ಡಿಡ್ ವಿ ಲರ್ನ್ ಇಂಗ್ಲೀಷ್? ಆ ರೀತಿ ಇವು ತಗೋಬೇಕು, ದೇ ತಗೋಬೇಕು, ಈ ತಗೋಬೇಕು, ಸಿ ತಗೋಬೇಕು, ಇಟ್ ತಗೋಬೇಕು. ಒಂದೊಂದು ಈ ಥರ ಆಗಿ ಇಲ್ಲೇನು ಕೊಟ್ಟಿದ್ದೀವಲ್ಲ ಆ ಥರ ಒಂದೊಂದು ಇಷ್ಟು ಮಾಡಿ ಪ್ರಾಕ್ಟೀಸನ್ನು ಮಾಡಿಕೊಳ್ಬೇಕು. ಹಾಗಾದರೆ ಇನ್ನೊಂದಿಷ್ಟು ಹೆಚ್ಚಿನ ಉದಾಹರಣೆಗಳನ್ನು ಇಲ್ಲಿ ಅಧ್ಯಯನ ಮಾಡೋಣ ಅಥವಾ ತಿಳಿಸ್ಕೊಳ್ತಾ ಇದ್ದೀನಿ, ಬರ್ಕೊಳ್ಳಿ. ಡಿಡ್ ಐ ಟೀಚ್ ಇಂಗ್ಲೀಷ್? ನಾನು ಇಂಗ್ಲೀಷನ್ನು ಕಲಿಸಿದ್ದೇನೆ. ಡಿಡ್ ಯು ಸ್ಪೀಕ್ ಇಂಗ್ಲೀಷ್? ನೀನು ಇಂಗ್ಲೀಷನ್ನು ಮಾತನಾಡಿದೆಯಾ? ಡಿಡ್ ದೇ ರೀಡ್ ಇಂಗ್ಲೀಷ್? ಅವರು ಇಂಗ್ಲೀಷನ್ನು ಓದಿದರೆ. ಡಿಡ್ ಈ ರೈಟ್ ಇಂಗ್ಲೀಷ್? ಅವನು ಇಂಗ್ಲೀಷನ್ನು ಬರೆದಾನೆ. ಡಿಡ್ ಯು ನೋ ಹಿಮ್? ನೀನು ಅವನಿಗೆ ಗೊತ್ತಾ? ಡಿಡ್ ವಿ
ವೇಟ್ ಫಾರ್ ಅರ್, ನಾವು ಅವಳಿಗಾಗಿ ಕಾಯುತ್ತಿದ್ದೇವೆ. ಡಿಡ್ ಯು ಸಿಂಗ್ ಎ ಸಾಂಗ್, ನೀವು ಪದವನ್ನು ಹಾಡಿದ್ರಾ? ಡಿಡ್ ಇಟ್ ರೈನ್ ಹೆವಿಲಿ, ಭಾರಿ ಮಳೆ ಆಯಿತೆ? ಡಿಡ್ ದೇ ಲರ್ನ್ ಇಂಗ್ಲೀಷ್ ಎಸ್ಟರ್ಡೇ, ಅವರು ನಿನ್ನೆ ಇಂಗ್ಲೀಷನ್ನು ಕಲಿತಾರೆ? ಡಿಡ್ ಯು ಗೆಟ್ ಮನಿ ಫಾರ್ ವೇಜ್, ನೀನು ಕೂಲಿಗಾಗಿ ಹಣವನ್ನು ಪಡೆದೆಯಾ? ಡಿಡ್ ಈ ಲೀವ್ ದ ಹೌಸ್, ಅವನು ಮನೆಯನ್ನು ಬಿಟ್ಟನೆ? ಡಿಡ್ ಸಿ ಆಸ್ಕ್ ಫಾರ್ ಯುವರ್ ಹೆಲ್ಪ್, ಅವಳು ನಿನ್ನ ಸಹಾಯ ಕೇಳಿದಳೆ? ಡಿಡ್ ದೇ ಕಾಲ್ ಫಾರ್ ಯು ಟು ಲಂಚ್, ಅವರು ನಿನ್ನನ್ನು ಊಟಕ್ಕೆ ಕರೆದರೆ? ಈ ಥರ ಬೇರೆ 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 ವಾಕ್ಯಗಳನ್ನು ನೀವು ರಚನೆ ಮಾಡಿಕೊಳ್ಬೇಕು. ಅಲ್ಲಿ ಕೇವಲ ಫಾರ್ಮುಲಾದಲ್ಲಿ ಕೊಟ್ಟಿರ್ತಕ್ಕಂತಹ ಅಥವಾ ಚಾರ್ಟ್ನಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳು ಅಥವಾ ವರ್ಬ್ಗಳು ಏನದಾವೋ ಕೇವಲ 5. ಇವುಗಳಿಗೆ ಬೇರೆ ಬೇರೆ ಹಾಕ್ಕೊಳ್ಬೋದು ಕೂಡ, ಇವನ್ನೇ ಹಾಕಬೇಕಂತಿಲ್ಲ. ಅದಕ್ಕೆ ತಕ್ಕಂಗೆ ಇಲ್ಲಿ ಆಬ್ಜೆಕ್ಟ್ ವರ್ಡ್ ಚೇಂಜ್ ಮಾಡ್ಬೋದು. ಇಲ್ಲಿ ಹೆಸರು ಕೂಡ ನೇಮಿಂಗ್ ವರ್ಡ್ಗಳನ್ನು ಉಪಯೋಗಿಸ್ಬೋದು. ಗಾಡಿ ಹೆಸರು, ಪಕ್ಷಿ ಹೆಸರು, ಮನುಷ್ಯರ ಹೆಸರು ಯಾವುದಾದ್ರು ಉಪಯೋಗಿಸ್ಬೋದು. ಅದಕ್ಕೆ ತಕ್ಕಂಗೆ ನೀವೇನಪ್ಪ ಅಂತ ಅಂದರೆ ಇಲ್ಲಿ ಆಬ್ಜೆಕ್ಟ್ ಚೇಂಜ್ ಮಾಡ್ಬೋದು, ವರ್ಬ್ V1 ಕೂಡ ಚೇಂಜ್ ಮಾಡ್ಕೊಂಡು ವಾಕ್ಯಗಳನ್ನು ರಚನೆ ಮಾಡ್ಬೋದು. ಆ ರೀತಿ ನೀವು ವಾಕ್ಯಗಳನ್ನು ರಚನೆ ಮಾಡಿ ಹೆಚ್ಚು ಹೆಚ್ಚು ಪ್ರಾಕ್ಟೀಸನ್ನು ಮಾಡಿರಿ ಅಂತ ಹೇಳ್ತಾ, ಈ ಎಲ್ಲ ಉದಾಹರಣೆಗಳಿಗೂ ನಿಮ್ಗೆ ಅರ್ಥ ಆಗಿವೆ ಅಂತ ಅಂದ್ಕೊಂಡು ಇವುಗಳನ್ನು ನಿಮಗೆ ಬರೆಯಲು ತಿಳಿಸ್ತಾ ಇದ್ದೀನಿ. ಬರ್ಕೊಳ್ರಿ, ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ, ಅದು ನಿಮಗೆ ಸರಳ ಆಗುತ್ತೆ. ಹಾಗಾದರೆ ಇದುವರೆಗೆ ನಾನು ಹೇಳಿಕೊಟ್ಟಂತಹ ವಿಷಯವು ನಿಮಗೆ ಅರ್ಥವಾಗಿದ್ದು, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇತರರ ಅನುಕೂಲಕ್ಕಾಗಿ ಶೇರ್ ಮಾಡುವುದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕಾಮೆಂಟ್ ಮಾಡಿ. ನಾನು ಮಾಡಿದ ಇಂಗ್ಲೀಷ್ ಗ್ರಾಮರ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಬೆಲ್ ಐಕಾನ್ ಕಾಣ್ಕೊಳ್ತದೆ. ಆ ಬೆಲ್ ಐಕಾನ್ ಕಾಣಿಸಿಕೊಂಡ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಿ. ಅಷ್ಟು ಮಾಡಿದರೆ ನಾವು ಮಾಡಿದ ಎಲ್ಲ ವಿಡಿಯೋಗಳು ನಿಮಗೆ ದೊರಕುತ್ತವೆ. ಮತ್ತೊಮ್ಮೆ ಈ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಿಳಿಸುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸಿ ಯು ಸೂನ್.